ಸರ್ ಇವತ್ತು ವಿಜಯಪುರ ಶಾಸಕರಂತ ರಮೇಶ್ ಜಿಗಜಿಣಗಿ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ, ಒಂದು ಐಸಿಯುದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನಾಗಿತ್ತು ಅವ್ರಿಗೆ? ಯಾಕಂದ್ರೆ ನಿನ್ನೆ ತಾವು ಸಹ ಬಿಜಾಪುರ ಅಲ್ಲ ಸರ್, ಸ್ವಲ್ಪ ಲೋಗೋತ್ತರ ಮಾಡಿ. ಅಭಿಪ್ರಾಯ ಸಮಸ್ಯೆ ಬಗ್ಗೆ ನಾನು ಮತ್ತು ಪ್ರೀತಮ್ ಗೌಡ್ ಮಾಜಿ ಶಾಸಕರು ಸ್ಟೇಟ್ ಜನರಲ್ ಸಂಘಟನೆ ಕೂಡೇ ಬಿಜಾಪುರ ಹೋದ್ಮೇಲೆ ಅಭಿಪ್ರಾಯ ಸಂಗ್ರಹ ಆದ್ಮೇಲೆ ಇಮಿಡಿಯೇಟ್ಲಿ ಹೊರಗೆ ಬಂದ್ಮೇಲೆ ಗೋವಿಂದ ಕಾರಜೋಳ ಮಗ ಮಹೇಶ್ ಅವರು ಏನಂತ ಬೆಳಗಾವಿನಲ್ಲಿ ಕೇಲಿನಲ್ಲಿ ಚಿಂಚಣಿ ಸಾಹೇಬ್ ಅಡ್ಮಿಟ್ ಮಾಡಿದ್ದಾರೆ. ಹೆಲ್ತ್ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ಮೇಲೆ ನಾವು ಮಾಹಿತಿ ಸ್ವಲ್ಪ ಬ್ಲಡ್ ಕ್ಲಾಟಿಂಗ್ ಆಗಿ ಅಡ್ಮಿಟ್ ಮಾಡ್ಯಾರ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಸ್ವಲ್ಪ ICU ಇದ್ದಾಗ ನಮ್ಗೆ ಬೆಟ್ಟ ಸಿಗಲಿಲ್ಲ. ಇವತ್ತು ಹೋಗಿ ಅವ್ರು ಬೆಟ್ಟ ಆಗಿತ್ತು. ಅದ ನಾವು ಮತ್ತು ರಾಜ್ಯಾಧ್ಯಕ್ಷ ಗಮನ ತಂದಿದ್ವಿ. ಪ್ಲಸ್ ರಾಜ್ಯ ಸಂಘಟನಾ ಕಾರ್ಯದ ರಾಜೇಶ್ ಅವರು ಇಬ್ರು ನಾನು ನಿನ್ನೆ ಫೋನ್ ಮಾಡಿದ್ದು ಈ ಈಗ ಒಳ್ಳೆಯದ. ಆದ್ರೆ ಬ್ರೇನ್ ಡ್ಯಾಮೇಜ್ ಆಗಿ ಅವರು ಬ್ಲಡ್ ಕ್ಲಾಟಿಂಗ್ ಆದ್ಮೇಲೆ ಅದ ಸಮಸ್ಯೆ. ನಿನ್ನೆ ಮನೆಯವರು ಕಾರಜೋಳ ಸರ್ ಸಂಪೂರ್ಣ ಮಾಡಿ ಡೈರೆಕ್ಟ್ ನೇರವಾಗಿ ನಾವು ಬೆಳಗಾವಿ ಬಂದ್ವಿ. ಬೆಳಗಾವಿ ಬಂದು ಏರ್ಪೋರ್ಟ್ನಾಗ ಪ್ರೀತಮ್ ಗೌಡ್ರು ಬಿಟ್ಟು ನಾ ಕ್ಲಿನಿಕ್ಗೆ ಹೋಗಿದ್ದೆ. ಆದ್ರೆ ಅಲ್ಲಿ ICU ಒಳಗಿದ್ದಾಗ ನಾವು ಬಿಡ್ಲಿಲ್ಲ. ಇವತ್ತಲ್ಲಿ ಹೋಗಿ ಅವ್ರು ಕರೆಕ್ಟ್ ಮಾಹಿತಿ ಅವ್ರ ಹೆಲ್ತ್ ಬಗ್ಗೆ ತಗೋತೀವಿ. ಆದ್ರೆ ರಾಜ್ಯ ತನಕ ಎಲ್ಲ ಸುದ್ದಿ ಮುಗಿಸಿದ್ವಿ. ಹೌದು, ಬ್ರೇನ್ ಹ್ಯಾಮ್ರೇಜ್ ಆದ್ಮೇಲೆ ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ಸ್ವಲ್ಪ ಮಾತಾಡಕ್ ಆಗಲಿಲ್ಲ. ಅದನ್ನ ನಾವು ಸುದ್ದಿ ಕೇಳಿ ಅದಕ್ಕೆ ನಾವು ಏನಂತೀವಿ, ಅದಕ್ಕೆ ಗಟ್ಟಿಗೆ ಸಮಸ್ಯೆ ಇದ್ದಾಗ ನಾವು ಒಳಗೆ ಹೋಗ್ಬಾರ್ದು ಅಂತ ನೀವು